ಹುಬ್ಬಳ್ಳಿಯಲ್ಲಿ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆ ನಡೀಲೇ ಇಲ್ಲ. ಹೀಗಾಗಿ ರೈತರು ಈಗ ಸಂಕಷ್ಟದಲ್ಲಿ ದಿನ ದೂಡ್ತಾ ಇದ್ದಾರೆ. ರೈತರು ಇದೀಗ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಕೇವಲ ಬೆಂಬಲ ಬೆಲೆ ಕಾಗದಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ಮೆಕ್ಕೆಜೋಳ ಖರೀದಿ ಮಾಡುವಂತೆ ರೈತರು ಹೋರಾಟ ಮಾಡಿದ್ರು. 50 ಕ್ವಿಂಟಾಲ್ ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿತ್ತು. ಪ್ರತಿ ಕ್ವಿಂಟಾಲ್ಗೆ 2,400 ರೂಪಾಯಿ ದರ ನಿಗದಿ ಮಾಡಿ ಆದೇಶ ಕೂಡ ಹೊರಡಿಸಿತ್ತು. 20 ದಿನಗಳು ಕಳೆದರೂ ಕೂಡ ನೋಂದಣಿ ಪ್ರಕ್ರಿಯೆ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು. ಇದು ರೈತರನ್ನ ಮತ್ತೆ ಕೆಂಡವಾಗಿಸುವಂತೆ ಮಾಡಿದೆ. ಖರೀದಿ ಕೇಂದ್ರ ತೆರೆಯದಿದ್ರೆ ಹೋರಾಟ ಮಾಡೋದಕ್ಕೆ ರೈತರು ತೀರ್ಮಾನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆ ನಡೆಯದೇ ಇರೋದಕ್ಕೆ ರೈತರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ವೇಳೆ ಖರೀದಿ ಮಾಡೋದಕ್ಕೆ ಕೇಂದ್ರ ಓಪನ್ ಮಾಡದೇ ಇದ್ದರೆ, ಮೆಕ್ಕೆಜೋಳ ಖರೀದಿ ಮಾಡದೇ ಇದ್ದರೆ ಆಗ ನಾವು ತೀವ್ರ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಈ ಹಿಂದೆ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬಂದಿತ್ತು. ಅದರಲ್ಲೂ ಕ್ವಾಲಿಟಿ ವಿಚಾರದಲ್ಲಿ ಸಾಕಷ್ಟು ಸವಾಲುಗಳು ಎದ್ದಿದ್ವು. ಕ್ವಾಲಿಟಿ ಸ್ವಲ್ಪ ಲೋವಿದ್ರೂ ಕೂಡ ಅದನ್ನು ಖರೀದಿ ಮಾಡ್ತಾ ಇಲ್ಲ ಅಂತ ರೈತರು ಅಳಲು ತೋಡ್ಕೊಳ್ತಾ ಇದ್ದರು. ಅದಾದ ನಂತರ ಈಗ ರಾಜ್ಯ ಸರ್ಕಾರದ ನಿರ್ದೇಶನದಂತೆ, ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದ್ದಾಗಿದೆ, ಹೀಗಾಗಿ ಆದಷ್ಟು ಬೇಗ ಮೆಕ್ಕೆಜೋಳ ಖರೀದಿ ಮಾಡೋದಕ್ಕೆ ಕೇಂದ್ರ ತೆರೀಬೇಕು ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಆಡಳಿತ ಜೊತೆಗೆ ಅಧಿಕಾರಿಗಳು ಯಾವ ರೀತಿಯಾಗಿ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ರೈತರನ್ನ ಮಾತನಾಡಿಸಿದ್ದಾರೆ, ಕೇಳಿ. ಅನ್ನದಾತ ಕಷ್ಟಪಟ್ಟು ಸಾಲ ಸೋಲ ಮಾಡಿದಂತಹ ಬೆಳೆಗಳನ್ನು ಮುಂದಿಟ್ಟುಕೊಂಡು ಬಿಕ್ಕಿ ಅಳುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣವಾಗಿದೆ. ರಾಜ್ಯ ಸರ್ಕಾರ ಕೊಟ್ಟ ಮಾತನ್ನು, ಎರಡೂ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಮೆಕ್ಕೆಜೋಳವನ್ನು ಇಲ್ಲಂದರೆ ಇಲ್ಲಿ ರೈತನ ಕಡೆಯಿಂದ 50 ಕ್ವಿಂಟಲ್ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಂತೇಳಿ ಈಗಾಗಲೇ ಅಂದ್ರೆ ಆದೇಶ ಮಾಡ್ತು. ಆ ಆದೇಶ ಕೇವಲ ಇಲ್ಲಿ ಅಂತಂದರೆ ಪತ್ರದಲ್ಲಿ ಆಗಿದೆ ವಿನಃ ಇಲ್ಲಿ ಅಂದರೆ ಇಲ್ಲಿವರೆಗೂ ಅಧಿಕೃತವಾಗಿ ಖರೀದಿ ಕೇಂದ್ರಗಳಿಗೆ ಚಾಲನೆ ಸಿಕ್ಕಿಲ್ಲ. ಈ ಸಂಪರ್ಕಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ರೈತರಿದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು, ಆದೇಶವನ್ನು ಮಾಡಿ ಈಗಾಗಲೇ 20 ದಿನ ಕಳೆದರೂ ಸಹಿತ ಇಲ್ಲಿ ಅಂದರೆ ಒಂದೇ ಒಂದು ಗೋವಿನ ಕಾಳನ್ನು ಖರೀದಿ ಮಾಡಿಲ್ಲ, ಗೋವಿನ ಜೋಳ ಖರೀದಿ ಮಾಡಿಲ್ಲ. ಏನು ಹೇಳ್ತೀರಿ? ನೋಡಿ, ಸರ್ಕಾರ ಎಲ್ಲೇ ಒಂದು ಕಡೆ ವ್ಯಾಪಾರಸ್ಥರ ಪರವಾಗಿದ್ದಂಗೆ ಕಾಣ್ತಾ ಇದೆ. ಇಲ್ಲಿ ಬರ್ತಾರೆ 2,400 ರೂಪಾಯಿ ಕೊಡ್ತೇವೆ ಅಂತೇಳಿ ನಮ್ಮ ಜೊತೆಗೆ ಹೇಳಿದರು. ಮಾರ್ಕೆಟಲ್ಲಿ ಹೋದರೆ APMCಯಲ್ಲಿ ಹೋದರೆ 1,400, 1,500, 1,700 ರೂಪಾಯಿ ಅಂತ ಹೇಳ್ತಾರೆ. 50 ಕ್ವಿಂಟಲ್ ಖರೀದಿ ಮಾಡ್ತೀವಿ ಅಂದ ಕೂಡಲೇ ನಾವು ಅದೇ ಆಶಾಭಾವನದಿಂದ ಇವತ್ತು ಮನೇಲಿ ಇಟ್ಕೊಂಡು ಕುಂತೇವೆ. ಇದು ಹಿಂಗೆ ಇನ್ನೊಂದು ಸ್ವಲ್ಪ ದಿವಸ ಹೋಯ್ತು ಅಂದರೆ ಹುಳ ಹತ್ತಿ ನುಸೆ ಹತ್ತಿ ಇನ್ನು ಅವು ತೂಕ ಕಮ್ಮಿ ಆಕೈತಿ. ಒಂದು ಕಡೆ ಸಾಲಗಾರರು ಪ್ರತಿದಿನ ಬರಾಕತ್ತಾರ, ನಾವು ಬೀಜ ಗೊಬ್ಬರ ಕೊಟ್ಟವರು ಅವರು ಪ್ರತಿದಿನ ಬರಾಕತ್ತಾರ. ಅವ್ರ ಮನೆ ಮುಂದೆ ಬಂದರೆ ನಿಮ್ಮ ಹೆಂಡತಿ ತಾಳಿ ಮಾರಿ ರೊಕ್ಕ ಕೊಡ್ರಿ ಅನ್ನಕತ್ತಾರ. ನಾವೇನು ವಿಷ ಕುಡ್ದು ಸಾಯ್ಬೇಕು ಅಥವಾ ಇವ್ರು ನೆಂಬಿ ಕುಂದಿರ್ಬೇಕು? ಒಂದು ಕಡೆ ಹೇಳ್ತಾರೆ ಕೇಂದ್ರದವರು ನಾವು ರಾಜ್ಯ ಸರ್ಕಾರ ಖರೀದಿ ಮಾಡ್ತೈತಿ ಅಂತಾರೆ, ಒಂದು ಕಡೆ ಮುಖ್ಯಮಂತ್ರಿ ಅಂತಾರೆ ಕೇಂದ್ರ ಸರ್ಕಾರ ನಮಗೆ ಸಪೋರ್ಟ್ ಮಾಡ್ತೈತಿ ಖರೀದಿ ಮಾಡ್ತಂತಾರೆ. ಕೆಲವೊಬ್ರು ಅಂತಾರೆ APMC ಖರೀದಿ ಮಾಡ್ತೈತಿ ಅಂತಾರೆ. APMCಗೆ ಎಷ್ಟು ಬೇಕು? ಅವ್ರು ಒಬ್ಬ ರೈತನ ಕಡೆಯಿಂದ 20 ಕ್ವಿಂಟಲ್ ತೊಗೊಂಡು ಬಿಟ್ಟುಬಿಟ್ರು. ಇಲ್ಲಿ ನಾವು 20-25 ಸಾವಿರ ಜನ ಬೆಳೆದೇವಿ ಈ ಜಿಲ್ಲೆಯಲ್ಲಿ. 1100 ಮಂದಿ ಕರೆದು ಮುಕ್ಕಿದಾರೆ, ಏನು ಮಾಡಬೇಕು? ಅಲ್ಲ, ಈಗಾಗಲೇ ಖರೀದಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡ್ತು. ಆದೇಶ ಏನಾಗಿದೆ? ಈ ಆದೇಶ ಕೇವಲ ಇವ್ರಿಗೆ ಈ ಟಿವಿಯಾಗ ಪೇಪರ್ದಾಗ ಸುದ್ದಿ ಬರೋಕ್ಕೆ ಮಾತ್ರ ಆದೇಶ ಆಗೈತಿ. ಎಲ್ಲೇ ಒಂದು ಕಡೆ ಇವರು ನಮಗೆ ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ಅಂದಂಗೆ ಅಧಿವೇಶನದಾಗ ಆ ಕಾಂಗ್ರೆಸ್ನವರು BJP ಹೊಂದಾಣಿಕೆಯಾಗಿ ನಾಟಕ ಮಾಡೋ ಲೆವೆಲ್ದಾಗ ಆಗೈತೆ ಅನ್ಸಾಕತ್ತೈತಿ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಇಲ್ರಿ ಅದು ಅವ್ರು ಕೇಂದ್ರ ರಾಜ್ಯದಾರ ಮಾಡಬೇಕು ಅಂತಾರೆ, ಈ ರಾಜ್ಯದಾರ ಕೇಂದ್ರ ಇಲ್ರಿ ಕೇಂದ್ರದಾರ ಮಾಡ್ಬೇಕಂತಾರೆ. ಇಬ್ಬರು ಕೂಡ ವಿಚಾರ ಕೊಟ್ಟು ಬಿಡ್ರಿ. ಯಾಕಂದ್ರೆ ನೀವು ನಮ್ಮ ಪರ ಅದಿರೋ ನಮ್ಮ ವಿರೋಧ ಇದಿರೋ ನಮಗೆ ಗೊತ್ತಾಗಲ್ದು. ಇಲ್ಲಿ ಕಾಂಗ್ರೆಸ್ MLA ಬರ್ತಾನೆ ನಾನು ನಿಮ್ಮ ಜೊತೆಗದೀವು ಅಂತಾರೆ, ಇಲ್ಲಿ BJP ಮೇಲೆ ಬರ್ತಾನೆ ನಾನು ನಿಮ್ಮ ಜೊತೆಗದಿ ಅಂತೀವಿ. ನೀವು ಯಾರ ಜೊತೆಗದಿರಿ? ಈಗ ಸರ್ಕಾರ ಇಷ್ಟೇ ರೀ, ಮುಖ್ಯಮಂತ್ರಿ ಒಬ್ಬ ರೈತನ ಮಗ ಅಂತ ಹೇಳ್ತಾನೆ. ರೈತನ ಮಗ ಆಗಿದ್ರೆ ರೈತನ ಆಗಿದ್ದಂದ್ರೆ ನಮ್ಮ ಜೊತೆಗೆ ಇರಬೇಕು. ಈಗ 50 ಕ್ವಿಂಟಲ್ ಖರೀದಿ ಮಾಡ್ತೀನಿ ಅಂತ 50 ಕ್ವಿಂಟಲ್ ಖರೀದಿ ಮಾಡಲಿವ ಈ ತಕ್ಷಣ ಈಗ ಆದೇಶ ಮಾಡ್ಯಾರ. ಈ ಸದ್ಯಕ್ಕೆ ಆ ಖರೀದಿ ಕೇಂದ್ರ ಚಾಲು ಮಾಡಬೇಕು. ಖರೀದಿ ಕೇಂದ್ರ ಚಾಲು ಮಾಡಿಲ್ಲ, ನಾಳೆ ಉಷಾ ಕೂಡ ಸತ್ರಂದ್ರೆ ಅವ್ರ ಕುಟುಂಬಕ್ಕೆ ಇದೇ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಅನುದಾನ ಕೊಡಬೇಕು. ಆ ಸತ್ತ ಮಕ್ಕಳಿಗೆ ಇವ್ರು ಏನು ನ್ಯಾಯ ಕೊಡ್ತಾರೆ ನೋಡೋಣಂತ. ಥ್ಯಾಂಕ್ ಯು ಸರ್. ಸರ್,
ಯಜಮಾನ್ರೆ ಪ್ರತಿ ಎಕರೆ ಎಷ್ಟು ಕ್ವಿಂಟಲ್ ಗೋವಿನ ಜೋಳ ಬೆಳೆದ್ರಿ, ಏನಾಗಿದೆ ಸದ್ಯ ಪರಿಸ್ಥಿತಿ? ಸದ್ಯ ಪರಿಸ್ಥಿತಿ ಎಕರೆಕ್ಕೆ 20ರಿಂದ 25 ಮಟ ಬೆಳೆದೇವ್ರಿ. ಹ್ಮ್. ಈಗ ಗೌರ್ಮೆಂಟ್ ಖರೀದಿ 50 ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ತೇವಂತೆ ಆದೇಶ ಮಾಡ್ಯಾರ. ಅದು ಆದೇಶ ಏನು ಇನ್ನೂವರೆಗೂ ಅದು ನಮಗೆ ಇದು ಆಗಿಲ್ಲ, ಸಕ್ಸಸ್ ಆಗಿಲ್ಲ. ಅದಕ್ಕೆ ಈಗ ಇನ್ನು ಮುಂದೆ ಮಾಡುವುದು ಇವರು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಇಬ್ಬರು ಕೂಡಿ ಇವರು ಏನಾರ ರೈತರನ್ನ ಬದುಕಿಸ್ಬೇಕಂತ ವಿಚಾರ ಮಾಡ್ತಾರೋ ಏನು, ರೈತರನ್ನ ಏನು ಇಷ್ಟ ಹಾಕಿ ಕೊಲ್ತಾರ ನೋಡೋಣ. ಖರೀದಿ ಕೇಂದ್ರ ಓಪನ್ ಆಗ್ಯಾವ ಇನ್ನೂ ಇಲ್ಲ? ಎಲ್ಲಿದ್ರಿ, ಎಲ್ಲಿ ಆಗೇ ಇಲ್ಲ, ಆಗಿಲ್ರಿ. ಒಂದೇ ಒಂದು ಖರೀದಿ ಕೇಂದ್ರ ಇಲ್ಲ ಬಿಡ್ರಿ, ಇಲ್ಲ ಆಗಿಲ್ಲ. ಈಗ ಹೆಂಗ್ ಸಾಲ ಸೂಲ ಮಾಡಿರಿ? ಸಾಲ ಸೂಲ ಮಾಡಿದ್ವಿ. ಅವರು ಮನೆಗೆ ಬರಾಕತ್ಯಾರ, ಸಾಲ ಕೊಟ್ಟವ್ರು, ಔಷಧ ಕೊಟ್ಟವರು, ಆಮೇಲೆ ಬೀಜ ಕೊಟ್ಟವರು, ಗೊಬ್ಬರ ಕೊಟ್ಟವ್ರು, ಎಲ್ಲರೂ ಮನೆಗೆ ಬಂದು ಕೇಳಾಕತ್ಯಾರ. ಈಗ ರೈತ ಇನ್ನೇನು ಉಳಿಯುವಂಥ ಸ್ಟೇಜ್ನಾಗ ಉಳಿದಿಲ್ರಿ. ಏನಾಗ ಸದ್ಯ ಗೊಂಜಾಳ ಪರಿಸ್ಥಿತಿ? ಗೊಂಜಾಳ ಪರಿಸ್ಥಿತಿ ಹುಳ ಹತ್ತಾಕತ್ಯಾವ್ರಿ. ಅದಕ್ಕೆ ಹುಳ ಹತ್ತಿದ್ವು ಅಂದ್ರೆ ಇನ್ನೇನು ಮುಂದೆ ಗತಿ ಏನ್ರಿ ನಮಗೆ? ಹುಳ ಹತ್ತಿ ಹೋದ್ವು ಅಂದ್ರೆ ಮುಗಿದು ಹೋತು ರೈತರದ್ದು. ದಲ್ಲಾಳಿಗಳು ಹೆಂಗ್ ತೊಗೊಳಕತ್ತಾರ? ಅಲ್ರಿ 16, 15, 16, 17 ಲಾಸ್ಟ್. ಸರ್ಕಾರ ಏನ್ ಮಾಡ್ಬೇಕು ಈಗ? ಸರ್ಕಾರ ಏನು ಮಾಡ್ಬೇಕು ಈಗ? ಖರೀದಿ ಕೇಂದ್ರ ಎಮರ್ಜೆನ್ಸಿ ನಾವು ಖರೀದಿ ಕೇಂದ್ರ ತೆಗಿಬೇಕು, ರೈತರನ್ನ ಉಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಸರ್. ತಕ್ಷಣವೇ ಇಲ್ಲಿ ಅಂದರೆ ಸರ್ಕಾರಗಳು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಬೇಕು. ರೈತರು ಬೆಳೆದಂತಹ ಬೆಳೆಗಳನ್ನು, ಅದರಲ್ಲಿ ಮೆಕ್ಕೆಜೋಳವನ್ನು ಪ್ರತಿ ಕ್ವಿಂಟಲ್ಗೆ ಇಲ್ಲಿ ಅಂದರೆ 2400 ಬೆಂಬಲ ಬೆಲೆಯಂತೆ ಇಲ್ಲಿ ಅಂದರೆ ಒಬ್ಬ ರೈತನ ಬಳಿ 50 ಕ್ವಿಂಟಲ್ ಖರೀದಿ ಮಾಡಬೇಕು, ರೈತನನ್ನು ಉಳಿಸಬೇಕು ಅನ್ನೋದು ಅನ್ನದಾತನ ಅಳಲು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸುಲರ್ಗೊಪ್ಪ, TV5 ಹುಬ್ಬಳ್ಳಿ.